ರಾಮಾಂಜಿ ಅವರು ಇವತ್ತೇನು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ನಮ್ಮದು ಕೂಡ ಒಮ್ಮತದ ಸಹಕಾರ ಇರುತ್ತೆ. ಯಾಕೆ ಅಂತಂದರೆ ನಮ್ಮ ಮಂಗಳಮುಖಿ ಸಮುದಾಯ ಅಂತ ಅನ್ನುವಾಗ ಜನಗಳ ನೋಡೋ ದೃಷ್ಟಿಕೋನ ಬೇರೆ, ಆದರೆ ನಮಗೂ ಕೂಡ ಸಮಾಜದ ಬಗ್ಗೆ ಕಾಳಜಿದೆ ಅನ್ನೋದಕ್ಕೋಸ್ಕರ ಈ ಒಂದು ಸೌಹಾರ್ದತೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಅವರು ಪ್ರತಿಭಟನೆ ಮಾಡ್ತಾಯಿದ್ರು, ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಅವರು ದೇಶದ ಒಳಿತಿಗಾಗಿ ಯುದ್ಧ ಬೇಡ, ಶಾಂತಿ ಇರಬೇಕು ಅನ್ನೋದನ್ನು ಸಾರ್ತಿದ್ದಾರೆ. ನಾವು ನಮ್ಮ ಹಕ್ಕುಗಳು ಬೇಕು, ನಮ್ಮ ದೇಹ ನಮ್ಮ ಹಕ್ಕು, ನಮಗೂ ಸಮಾನತೆ ಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ವಿ. ಎಲ್ಲೋ ಒಂದು ಕಡೆ ನಾವು ಅವರು ನಮಗೆ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಈಗಿನ ಕಾಲಘಟ್ಟದಲ್ಲಿ. ಅವರು ಈಗ ನೋಡಿ, ಅವರು ಯುದ್ಧ ಬೇಡ ಶಾಂತಿ ಬೇಕು ಅಂತಿರುವಾಗ ನಮಗೂ ಯುದ್ಧ ಬೇಡ. ಯಾಕೆ ಅಂತಂದರೆ ನಾವು ಕೂಡ ಶಾಂತಿ ಪ್ರಿಯರೇ, ನಾವೇನು ಬೇರೆ ದೇಶದವ್ರು ಏನೂ ಅಲ್ಲ, ಇದೇ ಭಾರತದಲ್ಲಿ ಹುಟ್ಟಿರೋರು ಶಾಂತಿ ಪ್ರಿಯರು ನಾವು. ನಮಗೂ ಯುದ್ಧ ಬೇಡ. ಯುದ್ಧದಿಂದ ಆಗ್ತಾ ಇರೋ ಅನಾನುಕೂಲತೆಗಳು ನಮಗೂ ಎಫೆಕ್ಟ್ ಆಗ್ತಾ ಇದೆ. ಗ್ಯಾಸ್ ಸರಿಯಾದ ಸಮಯಕ್ಕೆ ನಮಗೆ ಸಿಗ್ತಾ ಇಲ್ಲ. ಸೊ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರ ಮೌನ ಪ್ರತಿಭಟನೆಗೆ ಸಮುದಾಯದವರಾಗಿ ನಾವೆಲ್ಲರೂ ಕೂಡ ಕೆಲವು ಕ್ಷಣಗಳನ್ನು ಅವ್ರ ಜೊತೆ ಕಳೆದ್ವಿ ಮತ್ತು ಆ ಪ್ರತಿಭಟನೆಗೆ ನಾವು ಸ್ಪಂದಿಸಿದ್ದೀವಿ. ನಮ್ಮ ಸಹಕಾರ ಯಾವತ್ತೂ ಅವ್ರಿಗಿರುತ್ತೆ. ದಯೆ ಧರ್ಮದ ಮೂಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಒಂದು ಪ್ರತಿಭಟನೆ ಅಂತ ಹೇಳಿ ನಾವು ಇವತ್ತು ಕೇಂದ್ರ ಸರ್ಕಾರದವರು ನಮಗೆ ಬಿಲ್ ಪಾಸ್ ಮಾಡೋದ್ರಿಂದ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಸೊ ಅಲ್ಲಿ ಒಂದು ನಮ್ಮ ಶಾಂತಿಯುತವಾಗಿ ಯುದ್ಧಗಳು ನಡೀತಾ ಇದೆ. ಸೊ ಅದಕ್ಕೋಸ್ಕರ ಆ ಯುದ್ಧಗಳನ್ನು ಬೇಡ, ಶಾಂತವಾಗಿ ಪ್ರತಿಯೊಂದು ಭೂಮಿ ಮೇಲೆ ಶಾಂತವಾತವಾಗಿರಬೇಕು ಅಂತ ಹೇಳಿ ಒಬ್ಬರು ನಮ್ಮದು ಉಡುಪಿಯವರಿಂದ ಅಂತ ರಾಮಂಜಿ ಅವರು ಬಂದು ಅವ್ರ ಸಪೋರ್ಟಿಗೆ ನಾವು ನಿಂತಿದ್ದೀವಿ. ಸೊ ಮತ್ತು ನಮಗೂ ಯಾವುದು ಇಲ್ಲಿ ಯುದ್ಧ ತಾರತಮ್ಯ ಆಗಲಿ ಪ್ರತಿಯೊಂದು ಯಾವುದು ನಮಗೆ ಹೋರಾಟನೂ ನಮಗೆ ಬೇಡ. ಎಲ್ಲರೂ ಶಾಂತವಾಗಿ ಇರಬೇಕು ಅಂತ ನಮ್ಮದು ಸಹ ಅದೇ ಹೋರಾಟ. ಇಲ್ಲಿ ಯಾರಿಗೂ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಸಮಾನವಾಗಿ ಇರಬೇಕು. ನಾವೆಲ್ಲ ಭಾರತೀಯರ ಮೇಲೆ ನಾವೆಲ್ಲ ಒಂದೇ ಆಗಿರಬೇಕು ಅಂತ ನಾವು ಅದನ್ನು ಅನಿಸ್ತೀನಿ. 2026 ಬಿಲ್ಲಲ್ಲಿ ನಾವು ಒಂದು ಮಸೂದೆ ಪ್ರಕಾರ ಹೋರಾಟ ಮಾಡ್ತಿರ್ಬೇಕಾದ್ರೆ ನಮ್ಮ ಪಕ್ಕದಲ್ಲೇ ಒಬ್ಬರು ಹೋರಾಟ ಮಾಡ್ತಾಯಿದ್ರು, ಉಡುಪಿಯವರು. ಅವ್ರು ಯಾವುದಂತಂದರೆ ಯುದ್ಧಗಳೆಲ್ಲ ಬೇಡ, ಶಾಂತಿಯುತವಾಗಿ ಇರೋಣ ಅಂತಂತೇಳಿ ಪ್ರತಿಭಟನೆ ಮಾಡ್ತಾಯಿದ್ರು. ಅದು ಒಳ್ಳೆಯದೇ. ಯಾಕಂತಂದರೆ ಯುದ್ಧ ಮಾಡ್ತದ್ರಿಂದ ಪರಿಸರ ನಾಶ ಆಗ್ತಾಯಿದೆ. ಪರಿಸರ ನಾಶದಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳು ಆ ಬಾಂಬು ಇದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳು ಸಾವನ್ನಪ್ತವೆ. ಮತ್ತು ಒಂದು ಸ್ಕೂಲಲ್ಲಿ ಬಾಂಬ್ ಹಾಕ್ತಾರೆ, ಅಲ್ಲಿ ಎಷ್ಟೋ ಮಕ್ಕಳುಗಳೆಲ್ಲ ತೀರೋಗ್ತಾರೆ. ತುಂಬಾ ಬೇಜಾರಾಗುತ್ತೆ. ಆ ಥರ ಎಲ್ಲ ಮಾಡೋದು ಬೇಡ. ಶಾಂತಿಯುತವಾಗಿ ಹೋರಾಟ ಮಾಡಿ ನಾವು ನ್ಯಾಯ ಪಡೆಯೋಣ. ಈ ಥರ ಯುದ್ಧ ಮಾಡಿ ಬಾಂಬುಗಳನ್ನು ಹಾಕಿ ಪರಿಸರ ನಾಶ ಮಾಡೋದ್ರಿಂದ ಮಾತುಕತೆ ಮೂಲಕ ಯುದ್ಧ ಬಗೆಹರಿಸ್ಕೊಳ್ಳೋಣ. ಈಗ ಬಾಂಬುಗಳೆಲ್ಲ ಹಾಕಿ ಪರಿಸರ ನಾಶ ಮಾಡೋದೆಲ್ಲ ಬೇಡ. ಪರಿಸರ ನಾಶ ಮಾಡಿದರೆ ನಮ್ಮ ಮಾನವ ಕುಲನೇ ನಾಶ ಆಗುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸರ್, ಈಗ ನೀವು ಪ್ರತಿಭಟನೆ ಕೂತ್ಕೊಂಡಿದ್ದೀರಾ, ಯಾವ ಕಾರಣಕ್ಕೋಸ್ಕರ ಈ ಮೌನ? ನನ್ನ ಹೆಸರು ರಾಮಾಂಜಿ. ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು ಸಾಮಾಜಿಕ ಕಾರ್ಯಕರ್ತ. ನಿಮಗೆಲ್ಲ ತಿಳಿದಿರೋ ಹಾಗೆ ಜಗತ್ತಿನಲ್ಲಿ ಕಳೆದ 3 ತಿಂಗಳಿಂದ ಯುದ್ಧ ನಡೀತಾ ಇದೆ. ಈ ಯುದ್ಧ ನಡೆಯುತ್ತಿರುವುದರಿಂದ ಮಾನವ ಜನಾಂಗದ ಮೇಲೆ ಯಾವ ರೀತಿ ಹಲ್ಲೆ ಆಗ್ತಾ ಇದೆ, ಅದ್ರ ಜೊತೆಗೆ ಪ್ರಕೃತಿ ಮೇಲೆ ಹೇಗೆ ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥದ್ದನ್ನು ವಿರೋಧಿಸಿಕೊಂಡು ನಾನು ಕಳೆದ ತಿಂಗಳು ಉಡುಪಿಯಿಂದ ಈ ಒಂದು ಮೌನ ಪ್ರತಿಭಟನಾ ಧರಣಿಯನ್ನು ಮುಂದುವರಿಸಿಕೊಂಡಿದ್ದೆ. ಅದು ಮುಂದುವರೆದು ಕುಂದಾಪುರ ತಲುಪಿ ಇವಾಗ ಉಡುಪಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿರುವಂಥದ್ದು. ಸೊ ಇಲ್ಲಿ ಬಂದು ನಾನು ಶಾಂತಿ ನೆಲೆಸಬೇಕು, ಇಡೀ ಜಗತ್ತಿನಲ್ಲಿ ಪ್ರಕೃತಿಯನ್ನು ಉಳಿಸಬೇಕು, ಪ್ರೀತಿ ಸೌಹಾರ್ದತೆ ಸಹಬಾಳ್ವೆ ನೆಲೆಸಬೇಕು ಅನ್ನುವಂಥದ್ದು ನನ್ನ ಹೋರಾಟದ ಒಂದು ಒಟ್ಟು ಉದ್ದೇಶ ಇರುವಂಥದ್ದು. ಮತ್ತು ಎಲ್ಲೋ ಬಿದ್ದ ಬಾಂಬಿನ ಪರಿಣಾಮ ಇಡೀ ಭೂಮಿಯ ಮೇಲೆ ಹೇಗೆ ಅದರ ವ್ಯತಿರಿಕ್ತವಾದಂತಹ ತಲ್ಲಣಗಳನ್ನು ಸೃಷ್ಟಿ ಮಾಡ್ತಿದೆ ಅನ್ನುವಂಥದ್ದನ್ನು ನನ್ನ ಹೋರಾಟದ ಉದ್ದೇಶವಾಗಿದೆ ಮತ್ತು ಅದನ್ನು ಜನರಿಗೆ ತಿಳಿಸಬೇಕು ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಹಾಗಾಗಿ ನೋಡಿ, ಇಲ್ಲಿ ಕೆಂಪು ಬಟ್ಟೆ ಕಾಣ್ತಾ ಇದೆ. ಈ ಕೆಂಪು ಬಟ್ಟೆ ಸಂಕೇತ ರಕ್ತ ಸಿಕ್ತವಾದಂತಹ ಒಂದು ನೆಲ. ಇವತ್ತು ಮನುಷ್ಯರನ್ನು ಇವತ್ತು ಏನು ಮಾಡ್ತಿದೆ, ಕೊಲ್ಲುವಂಥ ಪರಿಸ್ಥಿತಿಗೆ ಯಾರ್ಯಾರೋ ಅಧಿಕಾರ, ಯಾರ್ಯಾರೋ ಐಷಾರಾಮಿಯ ಬದುಕಿಗಾಗಿ ಇನ್ಯಾರೋ ಬಲಿಯಾಗ್ತಿರುವಂಥದ್ದು. ಹಾಗಾಗಿ ಯುದ್ಧಗಳು ತೊಲಗಬೇಕು, ಪ್ರಕೃತಿ ಉಳಿಬೇಕು, ಮಾನವ ಸಂಪನ್ಮೂಲ ಉಳಿಬೇಕು ಅನ್ನುವಂಥದ್ದು ನನ್ನ ಹೋರಾಟದ ಉದ್ದೇಶವಾಗಿರುವಂಥದ್ದು. ಅದು ಮಾತ್ರ ಅಲ್ಲದೆ ಇಡೀ ವಿಶ್ವದ ನಾಯಕರು ಈ ಯುದ್ಧ ಬೇಡ ಅನ್ನುವಂಥ ನಿಲುವನ್ನು ಪ್ರಸ್ತಾಪ ಮಾಡಬೇಕು. ಅವರ
ಸ್ಥಿತಿ ಹೊಂದಬೇಕು ಅನ್ನುವಂಥದ್ದು. ಹಾಗಾಗಿ ನಮಗೆ ಯುದ್ಧಗಳೇ ಬೇಡ. ಈಗಿನ ಪರಿಸ್ಥಿತಿವರೆಗೆ ಈ ಕ್ಷಣದವರೆಗೆ ನಿಮಗೆ ಯಾರ್ದೆಲ್ಲ ಬೆಂಬಲ ಸಿಕ್ಕಿದೆ ಇದಕ್ಕೆ? ಇಲ್ಲಿವರೆಗೆ ನಾನು ಹೋರಾಟ ಮಾಡಲಿಕ್ಕೆ ಹೊರಟಂಥ ಸಮಯದಿಂದಲೂ ಕೂಡ ಇವತ್ತಿನವರೆಗೆ ಕೂಡ ಪರಿಸರ ಪ್ರೇಮಿಗಳದ್ದು, ರಂಗಕರ್ಮಿಗಳದ್ದು, ಸಮಾಜದ ಬೇರೆ ಬೇರೆ ಸ್ತರದಲ್ಲಿರುವಂತಹ ಕೆಲಸ ಮಾಡ್ತಿರುವಂತಹ ಪ್ರಮುಖರದ್ದು. ಅಷ್ಟು ಮಾತ್ರ ಅಲ್ಲದೆ ಈಗಾಗಲೇ ನಾನು ಮಂಗಳೂರು ಭಾಗದಲ್ಲಿ ಇವತ್ತೇನು ಪ್ರತಿಭಟನೆ ಕೂತ್ಕೊಂಡಿದೆ, ಇಲ್ಲಿ ಮಂಗಳಮುಖಿಯರ ಒಂದು ಇಡೀ ಸಮುದಾಯ ತಮ್ಮ ಹಕ್ಕುಗಳಿಗೆ ಅವರು ಹೋರಾಟ ಮಾಡ್ತಿದ್ರು. ನನ್ನ ಈ ಹೋರಾಟವನ್ನು ಅವರು ಮನಗಂಡು ನೀವು ನಮಗಾಗಿ ಕೂಡ ಹೋರಾಟ ಮಾಡ್ತಿದ್ದೀರಿ, ಇದು ನಮಗೂ ಕೂಡ ಬದುಕಲಿಕ್ಕೆ ಹಕ್ಕನ್ನು ನೀವು ಕೇಳ್ತಾ ಇದ್ದೀರಿ ಅಂದರೆ ಪ್ರತಿಯೊಬ್ಬರ ಹಕ್ಕಿಗಾಗಿ ನಾನು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಮಂಗಳಮುಖಿ ಸಮುದಾಯದವರು ನನಗೆ ಇವತ್ತು ಸಾಥ್ ನೀಡಿದ್ದಾರೆ. ಮತ್ತು ಮಂಗಳೂರಿನ ಬೇರೆ ಬೇರೆ ಪರಿಸರ ಪ್ರೇಮಿಗಳು ಕೂಡ ನಮಗೆ ಇವತ್ತು ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಸರ್, ಇವಾಗ ನಿಮ್ಮ ಪ್ರತಿಭಟನೆಯಲ್ಲಿ ಅಂದರೆ ಶಾಂತಿ ಇದೇನು ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಒಂದು ಮಗು ವಿಗ್ರಹ ಇದೆಯಲ್ಲ, ಅದು ಏನದು? ಈ ಮಗು ನನ್ನ ಜೊತೆ ಮಾತಾಡ್ತಾ ಇದೆ. ಈ ಮಗು ತನ್ನ ಹಕ್ಕೊತ್ತಾಯವನ್ನು ಕೇಳ್ತಾ ಇದೆ. ಏನಂದರೆ, ನಮಗೂ ಬದುಕಲಿಕ್ಕೆ ಹಕ್ಕು ಕೊಡಿ, ಅವಕಾಶ ಕೊಡಿ, ನಾವು ಈ ಭೂಮಿ ಮೇಲೆ ಬದುಕಬೇಕು, ನಿಮ್ಮ ಯುದ್ಧ ನೀತಿಗಳಿಂದಾಗಿ ನಮ್ಮನ್ನೇ ಯಾಕೆ ಕಿತ್ತು ತಿಂತಾ ಇದ್ದೀರಿ ಅನ್ನುವಂಥದ್ದು ಈ ಮಗುವಿನ ಏನು ಹಕ್ಕೊತ್ತಾಯವಾಗಿರುವಂಥದ್ದು. ಹಾಗಾಗಿ ನಾನು ಇಲ್ಲಿ ಒಂದು ರಕ್ತಮಯವಾದಂತಹ ಬಟ್ಟೆ ಅಂದರೆ ರಕ್ತ ಸಿಂಚನ ನಿಲ್ಲಲಿ, ಭೂಮಿಯಲ್ಲಿ ಹಸಿರು ಹಬ್ಬಲಿ ಅನ್ನುವಂಥದ್ದು ನನ್ನ ಒಟ್ಟು ನಿಲುವಾಗಿರುವಂಥದ್ದು, ಉದ್ದೇಶವಾಗಿರುವಂಥದ್ದು.